ನಮಸ್ತೆ. ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಹಲೋ ಕರ್ನಾಟಕ, ಹಲೋ ಕಾಶ್ಮೀರ್. ಕಾಶ್ಮೀರದ ಪ್ರವಾಸದ ಪ್ರತ್ಯೇಕ ಝಲಕ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಈಗ ಮುಂಜಾನೆ ನಾನು ಹೊರಟಿರೋದು ಶಂಕರ ಪೀಠಕ್ಕೆ. ಬಹುಶಃ ಕಾಶ್ಮೀರ ಅಂದ ತಕ್ಷಣ ನಮಗೆ ಕಾಶ್ಮೀರಿ ಪಂಡಿತರ ಜೊತೆಗೆ ಅಲ್ಲಿಯ ಒಟ್ಟು ವಿಪ್ಲವದ ಜೊತೆಗೆ, ಸಂಘರ್ಷದ ಜೊತೆಗೆ ನಮಗೆ ಆಧ್ಯಾತ್ಮಿಕವಾಗಿ ನಮ್ಮನ್ನು ನಿತ್ಯವೂ ಕಾಡುವುದು ಶಂಕರಾಚಾರ್ಯರು ಮತ್ತು ಶಾರದಾ ಪೀಠ. ಈಗ ಆ ಶಂಕರಾಚಾರ್ಯರ ಪೀಠಕ್ಕೆ ನಾವು ಹೋಗುವ ದಾರಿಯ ವಿವರಣೆಗಳನ್ನು ಕೊಡ್ತಾ ಇದ್ದೇನೆ. ಅದರ ಜೊತೆಗೆ ಅಲ್ಲಿ ಹೇಗೆ ಹೋಗಬೇಕು, ಎಷ್ಟು ಟೈಮಿಂಗ್ಸು, ಅಲ್ಲಿ ಏನಿದೆ ಮತ್ತು ಎಷ್ಟು ಮೆಟ್ಲುಗಳನ್ನು ಹತ್ತಬೇಕು, ಎಲ್ಲಿವರೆಗೆ ನಾವು ವಾಹನದಲ್ಲಿ ಪ್ರಯಾಣ ಮಾಡಬಹುದು, ಇದರ ಸಮಗ್ರ ವಿವರಗಳನ್ನು ನಿಮಗೆ ನಾನು ಕೊಡ್ತೇನೆ. ಆ ದಾರಿಯಲ್ಲಿ ಪ್ರಯಾಣಿಸುವಾಗ ಸಿಗುವ ಡಲ್ ಲೇಕ್ ಇರ್ಬೋದು, ಪಹಾಡಿ ಇರ್ಬೋದು, ಇನ್ನೊಂದಿರ್ಬೋದು, ಇದರೆಲ್ಲ ವಿವರಗಳನ್ನು ಕೊಡ್ತಾ ಇವತ್ತು ನಿಮ್ಮನ್ನು ಶಂಕರ ಪೀಠಕ್ಕೆ, ಭಗವತ್ಪಾದರ ಪೀಠಕ್ಕೆ ಮತ್ತು ಶಿವನ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಬನ್ನಿ ಹೋಗೋಣ. ಅಲ್ಲಿಯವರೆಗೆ ಕಾರಲ್ಲಿ ಬಂದೆವು. ಈಗ 200 ಚಿಲ್ಲರೆ ಮೆಟ್ಲನ್ನು ಶಂಕರಾಚಾರ್ಯ ದೇಗುಲಕ್ಕೆ ಹತ್ತಬೇಕು. ಹತ್ತುತ್ತಾ ಇದ್ದೇವೆ. ಬನ್ನಿ ಹೋಗೋಣ. ಯಾತ್ರಿಗಳೇ, ಇಲ್ಲಿವರೆಗೆ ನಾವು ಮೆಟ್ಲನ್ನು ಹತ್ತಿ ಬಂದೆವು. ನಿಧಾನವಾಗಿ ಹತ್ತಿ, ಯಾಕೆಂದರೆ ಇದು ತುಂಬ ಹೈಟಲ್ಲಿದೆ. ಅದರಿಂದ ಸ್ವಲ್ಪ ಶ್ವಾಸೋಚ್ಛ್ವಾಸದ ಏರುಪೇರಾಗುತ್ತೆ. ಇಲ್ಲಿ ಪಕ್ಕದಲ್ಲೇ ಗೌರಿ ಕುಂಡಕ್ಕೆ ಹೋಗ್ಬೋದು. ಈಗ ನಾವು ಟೆಂಪಲ್ಗೆ ಮತ್ತೆ ಮೇಲೆ ಹೋಗ್ತಾ ಇದ್ದೇವೆ. ಟೆಂಪಲಿನ ಮೇಲ್ಭಾಗಕ್ಕೆ ಬಂದಿದ್ದೇನೆ. ಇಲ್ಲಿಂದ ಕಾಶ್ಮೀರದ ಶ್ರೀನಗರದ ಒಂದು ವಿಹಂಗಮ ನೋಟ ಇದು. ನಮಸ್ತೆ ವೀಕ್ಷಕರೇ. ಶ್ರೀನಗರದ ಪ್ರಶ್ನೆ ಬಂದಾಗ ಮೊದಲು ನಮಗೆ ನೆನಪಾಗುವುದು ಶಂಕರಾಚಾರ್ಯರ ದೇವಸ್ಥಾನ ಮತ್ತು ಡಲ್ ಲೇಕ್. ಕಾಶ್ಮೀರದ ಪ್ರವಾಸದ ಪ್ರಥಮ ಭಾಗವಾಗಿ ಶಂಕರಾಚಾರ್ಯರ ಒಂದು ಟೆಂಪಲಿನ ಬಗ್ಗೆ, ದೇವಸ್ಥಾನದ ಬಗ್ಗೆ ಈಗಾಗಲೇ
ನೀವು ಕೆಲವು ವಿಸ್ಮಯಕಾರಕವಾದಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಅದರ ಬಗ್ಗೆ ಐತಿಹಾಸಿಕವಾದಂಥ ಒಂದು ವಿವರಗಳನ್ನು ಕೊಡಬೇಕು ಅಂತಂದ್ರೆ, ಅತ್ಯಪೂರ್ವವಾದಂಥ ಶಿವಲಿಂಗ, ಅತಿ ಎತ್ತರದ ಪ್ರದೇಶ. ಶಂಕರಾಚಾರ್ಯರು ಕಾಶ್ಮೀರಕ್ಕೆ ಭೇಟಿ ಕೊಟ್ಟ ನಂತರವೇ ಶ್ರೀಚಕ್ರದ ಬಗ್ಗೆ ಅಗಾಧವಾದ ಭಕ್ತಿ ಅಧ್ಯಯನ ಮಾಡಿದರು ಅಂತಲೂ ಕೂಡ ಶಂಕರ ದಿಗ್ವಿಜಯದಲ್ಲಿ ಪ್ರಸ್ತಾಪವಿದೆ. ಶಂಕರಾಚಾರ್ಯ ದೇವಸ್ಥಾನ ಅಂದರೆ ಶಿವನ ದೇವಸ್ಥಾನ ಶ್ರೀನಗರ ಜಿಲ್ಲೆಯಲ್ಲಿದೆ. ಶಂಕರರು ಸ್ಥಾಪಿಸಿದ 4 ಪೀಠಗಳಲ್ಲಿ ಇದು ಒಂದಲ್ಲ. ಶೃಂಗೇರಿ ಶಾರದಾ ಪೀಠ, ದ್ವಾರಕಾ ಶಾರದಾ ಪೀಠಂ, ಗೋವರ್ಧನ ಮಠ, ಜ್ಯೋತಿರ್ಮಠ, ಇದು 4 ಪೀಠಗಳು. ಇನ್ನು ಕಾಶ್ಮೀರ ಅಂತಂದಾಗ ಶಾರದಾ ಪೀಠ ಎಲ್ಲಿದೆ ಅನ್ನುವ ಕುತೂಹಲವೂ ನಿಮ್ಮನ್ನ ಕಾಡಬಹುದು. ದಕ್ಷ ಯಜ್ಞದಲ್ಲಿ ಅಗ್ನಿಗೆ ಆಹುತಿಯಾದ ಸತಿಯನ್ನ ಶಿವ ಎತ್ತಿ ಒಯ್ಯುವಾಗ ಸತಿಯ ಬಲಗೈ ಎಲ್ಲಿ ಬಿದ್ದಿತ್ತೋ ಅದೇ ಶಾರದಾ ಪೀಠ. ಇದು ಕಾಶ್ಮೀರದ ತುಂಬಾ ಒಳಗಿನ ಒಂದು ಹಳ್ಳಿ. ಅದರ ಹೆಸರು ನೀಲಂ. ಇದು 70 ಮೈಲಿ ಶ್ರೀನಗರದಿಂದ, 60 ಮೈಲಿ ಬಾರಾಮುಲ್ಲಾದಿಂದ, 40 ಮೈಲಿ ಮುಜಾಫರ್ಬಾದ್ನಿಂದ. ಇವಿಷ್ಟನ್ನ ಯಾಕೆ ಹೇಳಿದೆ ಅಂತಂದ್ರೆ, ಕಾಶ್ಮೀರ ಅಂತಂದಾಗ ಶಂಕರಾಚಾರ್ಯರು ಅವರು ಸ್ಥಾಪಿಸಿದ ಪೀಠಗಳು ಮತ್ತು ಶಾರದಾ ಪೀಠ ಇದು ನಮಗೆ ಅನಿವಾರ್ಯವಾಗಿ ನೆನಪಿಗೆ ಬರುವಂಥದ್ದು. ಆದರೆ ಶ್ರೀನಗರದ ಶಂಕರಾಚಾರ್ಯ ದೇವಸ್ಥಾನ ಅಥವಾ ಶಿವನ ಟೆಂಪಲ್ಲು ಇದಕ್ಕಿಂತ ಹೊರತಾದದ್ದು. ಈ ದೇವಸ್ಥಾನವನ್ನ ಕಟ್ಟಿಸಿದ್ದು ಯಾರು ಅನ್ನುವ ಪ್ರಶ್ನೆಗೆ ಮೊದಲು ಐತಿಹ್ಯದಲ್ಲಿ ಇರುವ ಉತ್ತರ ರಾಜ ಅಶೋಕನ ಮಗ ಅಂತಲೂ ಇದೆ. ಆ ನಂಬಿಕೆಯೂ ಚಾಲ್ತಿಯಲ್ಲಿದೆ. ಆದರೆ ಬಹು ಚಾಲ್ತಿಯಲ್ಲಿ ಇರುವ ದಂತಕತೆ, ಐತಿಹ್ಯ ಮತ್ತು ಹಿಂದೂ ಸಂಶೋಧಕರು ತಜ್ಞರ ಪ್ರಕಾರ 9ನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರೇ ಈ ದೇವಸ್ಥಾನವನ್ನ ಕಟ್ಟಿದರು ಅಂತ. ಹಾಗೆಯೇ ಶಿವನ ದೇವಸ್ಥಾನವಾಗಿಯೂ ಪ್ರಥಮತಃ ಶಂಕರಾಚಾರ್ಯ ದೇವಸ್ಥಾನ ಅಂತಲೇ ಜನಜನಿತ. ಶಂಕರಾಚಾರ್ಯ ದೇವಸ್ಥಾನ ಶ್ರೀನಗರದ ನೆಲಮಟ್ಟದಿಂದ 1100 ಅಡಿ ಎತ್ತರದಲ್ಲಿದೆ. ಗೋಪಾದ್ರಿ ಬೆಟ್ಟ ಮತ್ತು ಇದನ್ನ ಜ್ಯೋತಿಶ್ವರ ದೇವಸ್ಥಾನ ಅಂತಲೂ ಕರೆಯಲಾಗುತ್ತದೆ. ಕೆಲವರು ಈ ಪುಣ್ಯ ಸ್ಥಳವನ್ನ ಪಾಸ್ ಬಹಾರ್ ಅಂತಲೂ ಸಂಬೋಧಿಸುತ್ತಾರೆ. ಇದರ ಶಿಲ್ಪ, ಆರ್ಕಿಟೆಕ್ಚರ್ ಯಾರು, ಏನು, ಎಂದು ಅನ್ನುವ ಬಗ್ಗೆ ಈವರೆಗೂ ಕಥೆಗಳಿದೆಯೇ ಹೊರತು ಖಚಿತತೆ ಇಲ್ಲ. ಇಲ್ಲಿನ ಮೋಹಕ ವಾತಾವರಣ, ಸುತ್ತಲೂ ನದಿ, ಕೊಳ್ಳ, ಗುಡ್ಡ, ಶ್ರೀನಗರದ ನಗರದ ವಿಹಂಗಮ ನೋಟ, ದಲ್ ಲೇಕಿನ ಹಾಸು ದೃಶ್ಯ ಅನನ್ಯ, ಅದ್ಭುತ. ಶಿವನ ದೇವಸ್ಥಾನ ಪುಟ್ಟದ್ದು, ಆದರೆ ಅದರ ಗೋಪುರ, ಚಿಕ್ಕ ಚಿಕ್ಕ ಮೆಟ್ಟಲುಗಳು, ಕಲ್ಲಿನ ಅಪೂರ್ವ ಶಿಲ್ಪ ಕೆತ್ತನೆ ಮತ್ತು ಪುರಾತನರ ಚಿತ್ರ ಭಾಷೆಗಳಿರುವ ಗೋಡೆ ವಿಸ್ಮೃತಿಯನ್ನು ತರುತ್ತದೆ. ಈ ದೇವಸ್ಥಾನಕ್ಕೆ 243 ಕಡಿದಾದ ಮೆಟ್ಟಲುಗಳನ್ನು ಏರಿ ಏದಿಸುರು ಬಿಡುತ್ತಾ ಪ್ರವೇಶಿಸಿದರೂ ಅಲ್ಲಿ ದೈವಿಕ ಆವರಣ, ಅಧ್ಯಾತ್ಮದ ಔರ ಎಂಥವನನ್ನೂ ಮೂಕ ವಿಸ್ಮಿತನಾಗಿ ನಮ್ಮನ್ನ ಭಾವುಕಗೊಳಿಸುತ್ತದೆ. ದೇವಸ್ಥಾನಕ್ಕೆ 2 ಹಂತಗಳಲ್ಲಿ ಮೆಟ್ಟಲುಗಳನ್ನು ಏರಿ ಗರ್ಭಗುಡಿಗೆ ಪ್ರವೇಶ. ಶುದ್ಧ, ಶುಭ್ರ. ಗರ್ಭಗುಡಿಗೆ ಪ್ರವೇಶಿಸುತ್ತಿದ್ದಂತೆ ವಿಸ್ಮಯಕಾರಿ ಶಿವಲಿಂಗ, ದಿಗ್ಭ್ರಮೆ, ಭಾವುಕತೆ, ಆಹ್ಲಾದಕರ ವಿಶಿಷ್ಟ ವಿಚಿತ್ರ ಭಾವ ಸಮಾಧಿಗೆ ನಮ್ಮನ್ನ ಕೊಂಡೊಯ್ಯುತ್ತದೆ. ಮುಟ್ಟಿ ಪೂಜೆ, ನಮಸ್ಕಾರ ನಿಜಕ್ಕೂ ಭೂವೈಕುಂಠ. ಇದನ್ನ ಪ್ರವಾಸಿ ಸ್ಥಳ ಅನ್ನುವುದಕ್ಕಿಂತ ಭಾವುಕ ಆಸ್ತ ಹಿಂದೂಗಳ ಪಾಲಿನ ಪುಣ್ಯಕ್ಷೇತ್ರ, ಮಂತ್ರಮುಗ್ಧಗೊಳಿಸುವ ವಿಸ್ಮಯ ಕ್ಷೇತ್ರ ಭೂವೈಕುಂಠ. ಬೆಳಗ್ಗೆ 7:30ಕ್ಕೆ ದೇವಸ್ಥಾನ ತೆರೆದರೆ ಸಂಜೆ 4:30ಕ್ಕೆ ಮುಚ್ಚಲ್ಪಡುತ್ತದೆ. ಇಲ್ಲಿಯದ್ದೇ ಆದಂಥ ಭದ್ರತಾ ವ್ಯವಸ್ಥೆ ಇದೆ. ನಮ್ಮನ್ನ ಪರೀಕ್ಷಿಸುತ್ತಾರೆ. ಮತ್ತೆ ಅತ್ಯಂತ ಪ್ರೀತಿಯಿಂದ ಯಾವುದೇ ರೀತಿಯ ಒಂದು ದೇವಸ್ಥಾನಕ್ಕೆ ಬರುವಾಗಲೂ ಕೂಡ ಏನೋ ದೇಶದ ಭದ್ರತೆಯ ಹೆಸರಿನಲ್ಲಿ ನಮಗೇನೋ ಕಿರುಕುಳ ಕೊಡ್ತಾರೆ ಅಥವಾ ತೊಂದರೆ ಕೊಡ್ತಾರೆ ಅನ್ನುವಂಥ ಯಾವ ಭಾವವೂ ನಿಮಗೆ ಬೇಕಾಗಿಲ್ಲ. ಅಷ್ಟು ಪ್ರೀತಿಯಿಂದ, ವಿಶ್ವಾಸದಿಂದ ನಮ್ಮನ್ನ ನೋಡ್ಕೊಳ್ಳಾಗುತ್ತೆ. ಮತ್ತೆ ಇಲ್ಲಿ ಹೋಗಿ ಬರುವವರು ಈ ಬೆಟ್ಟದಲ್ಲಿ, ಗುಡ್ಡದಲ್ಲಿ ಹುಡುಗಾಟಿಕೆಯನ್ನು ಮಾಡಬೇಡಿ. ಯಾಕೆಂದ್ರೆ ಇಲ್ಲಿ ಅತ್ಯಂತ ಪ್ರಬಲವಾದಂಥ ಮತ್ತೆ ಸುಮಾರಷ್ಟು ವಿಡಿಯೋಗಳನ್ನು ನಾನು ಗಮನಿಸಿದ್ದೇನೆ. ತುಂಬ ಸುಂದರವಾದಂಥ
ಕಪ್ಪು ಕರಡಿಗಳಿದೆ ಇಲ್ಲಿ. ಹಾಗಾಗಿ ಅಲ್ಲಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಂಡು ನಾವು ಹೋದ ನಮ್ಮ ಏನು ಉದ್ದೇಶ ಇದೆ ಅದನ್ನು ಈಡೇರಿಸ್ಕೊಂಡು ನಮ್ಮ ಪ್ರವಾಸವನ್ನು, ನಮ್ಮ ಭಕ್ತಿಯ ಪ್ರಯಾಣವನ್ನು ಮುಗಿಸ್ಕೊಂಡು ಬರುವುದು ಹೆಚ್ಚು ಸೂಕ್ತ. ಒಂದು ಮಾತ್ರ ನನಗೆ ಅನಿಸಿದ್ದು, ಇಷ್ಟು ಎತ್ತರದ ಪ್ರದೇಶದಲ್ಲಿ ಮತ್ತು ಅಲ್ಲಿಯ ವಿಕ್ಷಿಪ್ತ ವಾತಾವರಣದಲ್ಲಿ ಕೂಡ ಇಂದಿಗೂ ಶಂಕರಾಚಾರ್ಯ ದೇವಸ್ಥಾನ, ಶಿವಲಿಂಗ, ಅಲ್ಲಿಯ ಆಧ್ಯಾತ್ಮದ ಪರಿಸರ ಶುದ್ಧವಾಗಿದೆ. ಯಾವುದೇ ಆತಂಕದ ವಾತಾವರಣ ಇಲ್ಲ. ನಿಮ್ಮದೇ ಆದಂಥ ಒಂದು ಭಾವ ಸಮಾಧಿಯಲ್ಲಿ ಈ ದೇವಸ್ಥಾನವನ್ನು ನೀವು ಆಸ್ವಾದಿಸಬಹುದು. ಆಧ್ಯಾತ್ಮದ ಒಂದು ಖೇಲಿದ್ದವರಿಗೆ ಇದು ನಿಜಕ್ಕೂ ಒಂದು ಸ್ವರ್ಗ ಸದೃಶ ಪ್ರಯಾಣ. ಅದ್ಭುತ, ಅನನ್ಯ.